ಎಲ್ಲರಿಗೂ ನಮಸ್ಕಾರ. ನಾನು ಕೆ ಪಿ ಭಟ್ ಕನ್ನಡತಿ. ನೀವೆಲ್ಲ ಕೇಳ್ತಾ ಇದ್ರಿ ಗಿಡಗಳಿಗೆ ಯಾವ ರೀತಿ ಮಣ್ಣು ಬೆರೆಸೋದು, ಆಮೇಲೆ ಅಡಿಕೆ ಸಿಪ್ಪೆ ಮಿಕ್ಸ್ ಮಾಡೋದು, ಮರಳು ಮಿಕ್ಸ್ ಮಾಡೋದು, ಎಷ್ಟೆಷ್ಟು ಪ್ರಮಾಣದಲ್ಲಿ. ಕೆಲವರಿಗೆ ಉದುರು ಮಣ್ಣು ಇರ್ತದೆ, ಕೆಲವರಿಗೆ ಕೆಂಪು ಮಣ್ಣು ಇರ್ತದೆ. ಅದ್ರ ಬಗ್ಗೆ ಹೇಳ್ತೆ. ಈ ರೀತಿ ಕೆಂಪು ಮಣ್ಣು, ಕಪ್ಪು ಮಣ್ಣು ಇರುವಂಥವ್ರು ಒಂದು ಕಾಲು ಭಾಗದಷ್ಟು ಮರಳು ಮತ್ತು ಅಡಿಕೆ ಸಿಪ್ಪೆ ಮಿಕ್ಸ್ ಮಾಡ್ಕೊಂಡು ಹಾಕ್ಯಂದ್ರೆ ಗಿಡ ಚಲೋ ಬರ್ತು. ಇಲ್ಲ ಕೆಂಪು ಮಣ್ಣು ಇಲ್ಲ ನಮ್ಮ ಹತ್ರ, ಕೆಂಪು ಕೋಟೆ ಮಣ್ಣು ಹೀಗೆಲ್ಲ, ಹಳದಿ ಕೋಟೆ ಮಣ್ಣು ಹೀಗೆಲ್ಲ ಇರ್ತಲೆ ಅಂತ ಅಂಟು ಮಣ್ಣುಗಳಿಗೆ ಹಿಂಗಿರವು ಹಂಗಿದ್ದಂಥ ಮಣ್ಣುಗಳಿಗೆ ಮರಳು ಜಾಸ್ತಿ ಹಾಕವು, ಚಲೋ ಗಿಡ ಬರ್ತು. ಇಲ್ಲಾಂದರೆ ಅದರಲ್ಲಿ ನೀರಿನ ಅಂಶ ಹೆಚ್ಚಾಗಿರೋದ್ರಿಂದ ಅಂಟು ಮಣ್ಣುಗಳಲ್ಲಿ ನೀರು ಹೋಗೋಕ್ಕೆ ಜಾಗ ಇರೋದಿಲ್ಲ. ಹಾಗಾಗಿ ಮಣ್ಣುಗಳು ಮಿಕ್ಸ್ ಮಾಡಿ, ಮರಳು ಮಣ್ಣನ್ನು ಮಿಕ್ಸ್ ಮಾಡಿ ಹಾಕೋದ್ರಿಗೆ ನೀರು ಚೆನ್ನಾಗಿ ಹರಿದು ಹೋಗ್ತದೆ. ಬೇರಿನ ಬುಡಕ್ಕೆ ಕೊಳೆಯೋ ಅವಶ್ಯಕತೆ ಬರೋದೇ ಇಲ್ಲ, ಗಿಡಗಳು ಚೆನ್ನಾಗಿ ಬರ್ತವೆ. ಮಳೆಗಾಲದಲ್ಲಿ ಕೋಟೆ ಮಣ್ಣುಗಳನ್ನು ಹಾಕಿ ನೆಡುವಂಥವ್ರು ಆದಷ್ಟು ಮರಳು ಹಾಕಿ ನೆಡಿ. ಬೇಸಿಗೆಗಾಲದಲ್ಲಿ ನಿಮಗೆ ಏನು ಬೇಡ ಅದರಲ್ಲಿ ನೀರಿನ ಅಂಶ ಇರೋ ಸಲುವಾಗಿ ಕೋಟೆ ಮಣ್ಣುಗಳಲ್ಲಿ ಬೇಸಿಗೆ ಟೈಮಲ್ಲಿ ಸಿಕ್ಕಾಬಟ್ಟೆ ಚೆನ್ನಾಗಿ ಗಿಡಗಳು ಬರ್ತವೆ. ಅಂಥವರು ಮಳೆಗಾಲದಲ್ಲಿ ಈ ರೀತಿ ಮಾಡಿದರೆ ಚೆನ್ನಾಗಾಗ್ತದೆ. ಮತ್ತು ಅಡಿಕೆ ಸಿಪ್ಪೆನ ಯಾಕೆ ಹಾಕೋವು, ಯಾರು ಹಾಕೋವು ಅಂದರೆ, ಈ ಥರ ನಮ್ಮಂಥ ಕೆಂಪು ಮಣ್ಣಿರೋವಂಥವ್ರು ಬೇಸಿಗೆಗಾಲದಲ್ಲಿ ಈ ಮಣ್ಣು ಬಿಗಿತಾ ಬರ್ತದೆ. ನೀರು ನಾವು ಎಷ್ಟು ಹಾಕಿದರೂ ಮೇಲೆ ಹರಿದು ಹೋಗ್ತದೆ ಹೊರತು ಅದು ಮಣ್ಣಿನ ಬುಡಕ್ಕೆ ಅಂದರೆ ಬೇರಿನ ಬುಡಕ್ಕೆ ಹೋಗೋದಿಲ್ಲ. ಅಂಥವ್ರು ಎಂಥ ಮಾಡವು, ಈ ರೀತಿ ಮರಳು ಮಿಕ್ಸ್ ಮಾಡಿಕೊಂಡು ಅಡಿಕೆ ಸಿಪ್ಪೆ ಮಿಕ್ಸ್ ಮಾಡಿ ಹಾಕವು. ಮರಳು ಮಿಕ್ಸ್ ಮಾಡಿದರೆ ಮೇಲಿಂದ ಹಾಕಿರೋ ನೀರು ಸೀದಾ ಬುಡಕ್ಕೆ ಹೋಗ್ತದೆ. ಅಡಿಕೆ ಸಿಪ್ಪೆ ಹಾಕೋದ್ರಿಂದ ಏನು, ಮಧ್ಯೆ ಮಧ್ಯೆ ನೀರಿನ ಅಂಶ ಅಡಿಕೆ ಸಿಪ್ಪೆಲಿ ಹೋಗಿ ಸೇರ್ಕೊಳ್ಳೋದ್ರಿಂದ ಬೇರುಗಳಿಗೆ ನೀರಿನ ಅಂಶ ಬೇಗ ಸುಲಭವಾಗಿ ಸಿಗ್ತದೆ ಅನ್ನೋ ಸಲುವಾಗಿ ಅಡಿಕೆ ಸಿಪ್ಪೆ, ನೀವು ಕೋಕೋಪೀಟ್ ಏನಂತೀರಲ್ಲ ಅದೆಲ್ಲ ಹಾಕೋಂಥದ್ದು. ಈ ಸೇವಂತಿಗೆ ಗಿಡಗಳನ್ನ ನೆಡುವಂಥವ್ರು ಆದಷ್ಟು ನೀರು ಹರಿದೋಗೋ ಥರಕ್ಕೆ ಹಾಕಿ. ಅವು ನೀರು ಹೆಚ್ಚಾದಷ್ಟು ಕೊಳೆ ಅಂಶ ಜಾಸ್ತಿ ಆಗ್ತದೆ. ಹಂಗಿದ್ದಾಗ ಎಂತ ಮಾಡವು, ಈ ಥರ ನೀವು ಹೇಳ್ತಿರಲ್ಲ ಕೋಕೋಪೀಟ್ ಇದ್ದಂಥವ್ರು ಹಾಕ್ತು. ಇಲ್ಲಾಂದರೆ ನಾವು ನಮ್ಮ ಬದಿಗೆಲ್ಲ ಅಡಿಕೆ ಸಿಪ್ಪೆನೇ ಜಾಸ್ತಿ ಹಾಕೋದು, ಅದರಲ್ಲಿ ನೀರಿನ ಅಂಶ ಹಿಡಿದಿಟ್ಕೊಳ್ತದೆ. ಬೇಸಿಗೆಗಾಲದಲ್ಲಿ ಚಲೋ ಆಗ್ತು. ಈ ಮಳೆಗಾಲದಲ್ಲಿ ಸೇವಂತಿಗೆ ಗಿಡಗಳನ್ನ ಆದಷ್ಟು ನೆರಳಿನ ಅಂಶ ಇರೋಂಥ ಜಾಗದಲ್ಲಿ ಇಡಿ. ಯಾಕಂದರೆ ನಮ್ಮ ಕಡೆಗೆಲ್ಲ ನಾವು ಗೋಡೆ ಬುಡಕ್ಕೇನೆ ಇಡ್ತೇವೆ. ಮಳೆಗಾಲದಲ್ಲಿ ಇದು ಹೆಚ್ಚಿಗೆ ಕೊಳೆಯುತ್ತದೆ. ಬೇಸಿಗೆಗಾಲದಲ್ಲಿ ಜಾಸ್ತಿ ಹಿಳ್ಳು ಬರೋಕ್ಕೆ ಶುರು ಆಗ್ತು. ನಾನು ಈ ಗಿಡದಲ್ಲಿ ಹೂ ಬಿಟ್ಕೊಂಡಿದ್ದೆ ಹಬ್ಬಕ್ಕೆ ಬೇಕು ಹೇಳಿ. ಹಾಗಾಗಿ ನೀವು ಬೇಕಾದವರು ಹಾಗೆ ಕಟ್ ಮಾಡಿ ನೆಡಬಹುದು. ಆದಷ್ಟು ಅವತ್ತೇ ಕಟ್ ಮಾಡೋಕ್ಕಿಂತ ಒಂದು 2 ದಿನ ಆದಮೇಲೆ ಕಟ್ ಮಾಡಿ ನೆಡಿ. ಹೂ ಗಿಡ ಚೆನ್ನಾಗಿ ಬೆಳವಣಿಗೆ ಆಗಿರ್ತದೆ. ಫಸ್ಟಿಗೆ ಆದ ದಿನವೇ ಸ್ವಲ್ಪ ನೀರು ಹಾಕಿ ಗಟ್ಟಿಯಾಗಿ ಅದಕ್ಕೆ ತೆಗೆದಿರ್ತೀರಿ ನೋಡ್ರಿ, ಹ್ಯಾಂಗೆ ಟೈಟ್ ಮಾಡಿ ಅಬ್ಬತ್ತಿ ನೆಡವು. ಅದರಲ್ಲಿ ನರ್ಸರಿ ಗಿಡ ಅವರು ಬೆಳೆಯುವಂಥವ್ರು ಆದಷ್ಟು ಅದರಲ್ಲಿ ಏನೇನೋ ಮೆಡಿಸಿನ್ ಹಾಕಿರ್ತಾರೆ. ನಾವು ಆ ಥರ ಹಾಕೋಕ್ಕಾಗೋದಿಲ್ಲ. ಅದಕ್ಕೆ ಇದರಲ್ಲೇ ಇದು ನಮ್ಮ ಮಣ್ಣಿನ ಜೊತೆಗೆ ಬೆಳಿಬೇಕು ಅನ್ನುವಂಥವ್ರು ಈ ರೀತಿ ಸರಿಯಾಗಿ ಗಟ್ಟಿಯಾಗಿ ಒತ್ಬಿಟ್ಟು ಮಣ್ಣಲ್ಲಿ ಅಬ್ಬತ್ಬಿಟ್ಟು ಹಾಕಬೇಕು. ನನ್ನಲ್ಲಿ ಸರಿಯಾಗಿ ಪಾಟ್ಗಳು ಇರಲಿಲ್ಲ, ಮತ್ತು ಚೀಲಗಳ್ದೆ ನನಗೆ ಅಂಗಡಿಲಿ ಉಳಿದು ಅಕ್ಕಿ ಚೀಲ ಎಲ್ಲ ಉಳಿದು ಇರ್ತದಲ್ಲ, ಅಂಥದ್ರಲ್ಲೇ ನಾನು ಈ ರೀತಿ ಪಾಟಿಂಗ್ ಮಾಡ್ಕೊತೇವೆ. ಸೇವಂತಿಗೆ ಗಿಡಗಳಿಗೆ ಜಾಗ ಜಾಸ್ತಿ ಬೇಕು. ನಾವು ಸಣ್ಣ ಸಣ್ಣ ಪಾಟಲ್ಲೆಲ್ಲ ನೆಡ್ತೀವಿ ಅಂದರೆ ಸುಳ್ಳು, ಅದೆಲ್ಲ ಆಗೋದಿಲ್ಲ. ಈ ಥರ ಗಟ್ಟಿಯಾಗಿ ನೆಡವು, ಯಾಕಂದರೆ ಅದ್ರ ಮಣ್ಣು ಉದ್ರಾಗಿರ್ತು, ಚಲೋ ಇರ್ತು. ಆ ಥರ ಅವ್ರು ನೋಡ್ರಿ ಏನಿಲ್ಲ ನಮ್ಮಂಗೆ ಅವ್ರು ಏನು ಮರಳು ಹಾಕೋದಿಲ್ಲ, ಅಡಿಕೆ ಸಿಪ್ಪೆ ಏನು ಹಾಕೋದು, ಬರೀ ಒಂದು ಕೆಂಪು ಮಣ್ಣಲ್ಲಿ ಆ ಥರ ಬೆಳೀತು ಅಂದರೆ ಅವಕ್ಕೆ ಹಾಕೋಂಥ ಮೆಡಿಸಿನ್ ಹಂಗಿರ್ತದೆ. ಅದಕ್ಕೆ ಅಷ್ಟು ಬೇಗ ಬೆಳೆದು ಬಿಡ್ತವೆ. ಆದರೆ ಇವು ಕಾಯಷ್ಟು ಕಡಿಮೆ. ಅವರು ಒಂದು 15 ದಿವಸ, ಒಂದು 20 ದಿವಸ ಅವ್ರ ಹತ್ರ ಇರ್ತವೆ, ಆಮೇಲೆ ಸತ್ತು ಹೋಗ್ಬಿಡ್ತವೆ ಈ ಥರ ಹೂ ಬಿಟ್ಟು. ಅಂಥವನ್ನ ನಾವು ಹೆಂಗೆ ಬದುಸ್ಕೊಳ್ಳೋವು ಅಂದರೆ ಈ ರೀತಿ ಬದುಸ್ಕೊಂಡ್ರೆ ಚಲೋ ಬರ್ತವೆ. ಗಿಡದ ಬೆಳವಣಿಗೆನೂ ಚೆನ್ನಾಗಾಗ್ತದೆ. ನೀವು ಎಷ್ಟು ಮಣ್ಣು ಹಾಕಿರ್ತೀರೋ ಅಷ್ಟು ಪ್ರೆಸರ್ ಅದ್ರ ಮೇಲೆ ಬೀಳಬೇಕು. ಒತ್ತಿ ಹಾಕಿದ್ರೆ ಮಾತ್ರ ಗಿಡಗಳು ಬೆಳವಣಿಗೆ ಆಗ್ತದೆ. ನೀವು ಇದೇ ಚೀಲದಲ್ಲೇ ನೆಡೋರಾಗಲಿ, ಪಾಟಲ್ಲೇ ನೆಡೋರಾಗಲಿ ಆದಷ್ಟು ಒಂದು ಉಂಡೆ ಗಾತ್ರದಲ್ಲಿ ಕಟ್ಟಿ ಬೇರನ್ನ ಮಣ್ಣು ಉಂಡೆ ಗಾತ್ರದಲ್ಲಿ ಅಬ್ಬತ್ತು ಬಿಟ್ಟು ಆಮೇಲೆ ಮಣ್ಣು ಹಾಕಿ ಪಾಟಲ್ಲಿ ನೆಡೋಂಥವ್ರು. ಯಾಕಂದರೆ ನಾವು ಈ ಚೀಲದಲ್ಲಾದರೆ ಹಿಂಗೆ ಸರಿಯಾಗಿ ಅಬ್ಬತ್ತಿ ಹಾಕ್ಬೋದು. ಅದ್ರ ಪಾಟಲ್ಲಿ ಹೆಂಗೆ ಹಾಕೋಕ್ಕಾಗೋದಿಲ್ಲ. ಉಂಡೆ ಮಾಡ್ಕೊಂಡು ಅದನ್ನ ಸರಿಯಾಗಿ ಅಬ್ಬತ್ತು ಬಿಟ್ಟು ಮಣ್ಣಲ್ಲಿ ಹಾಕಿದರೆ, ಪಾಟ್ ಒಳಗೆ ಹಾಕಿದರೆ ಗಿಡ ಚೆನ್ನಾಗಿ ಬೆಳವಣಿಗೆ ಆಗ್ತದೆ. ಪಾಟಲ್ಲಿ ಹಾಕಿದೆ ಗಿಡ ಚೆಂದ ಬಂದಿಲ್ಲ ಅಂದರೆ ನೀವು ಮಾಡಿದ್ದಿದ್ದೇ ಕೆಲಸಕ್ಕೆ ಹೀಗೆಲ್ಲ ಆಗಿರ್ತದೆ, ಗಿಡ ಹಾಳಾಗಿರ್ತದೆ. ಆಮೇಲೆ ಇದು ನೋಡಿ, ಕೊಟ್ಟೆ ಒಳಗೆ ಹಾಕೋಂಥವ್ರಿಗೆ ಹಿಂಗೆ ಹೇಳ್ದೆ, ಹೆಂಗೆ ಒತ್ತವು ಅಂದ್ರೆ ಹಿಂಗೆ ಸರಿ ಮಾಡಿ ಒತ್ತವು. ಅದು ಬುಡ ಗಟ್ಟಿಯಾಗಿ ನೆಲದ ಒಳಗೆ ಕೂತೈತೇನೋ ಅನ್ಬೇಕು, ಹಂಗೆ ಗಟ್ಟಿಯಾಗಿ ಅಬ್ಬತ್ತಿ ಹಾಕೋ. ಆಮೇಲೆ ಬೇಕಾದ್ರೆ ಮೇಲೆ ಸ್ವಲ್ಪ ಉದುರು ಮಣ್ಣು ಹಾಕಿ, ಯಾಕಂದರೆ ಮೇಲ್ಗಡೆಯಿಂದ ನೀರು ಹಾಕಿರ್ತೀವಿ. ಒಂದೇ ಸರಿಗೆ ನೀರು ಗಟ್ಟಿಯಾಗಿ ಕೂತಿದ್ರೆ ನೀರೊಳಗೆ ಹೋಗೋದಿಲ್ಲ. ನೀರೊಳಗೆ ಹೋಗದೇ ಇದ್ದದಕ್ಕೆ ಸ್ವಲ್ಪ ಮೇಲೆ ಉದುರು ಮಣ್ಣು ಹಾಕಿದರೆ ಸ್ವಲ್ಪ ನೀರು ಹಿಡಿದಿಟ್ಕೊಂಡಿರ್ತದೆ. ನಿಧಾನಕ್ಕೆ ಮಣ್ಣಿನೊಳಗೆ ನೀರು ಹಿಡಿತಾ ಹೋಗ್ತದೆ, ಬೇರಿಗೂ ಚಲೋ ಸಿಗ್ತದೆ ನೀರು. ನೋಡಿ ಹಿಂಗೆ ಒತ್ತವು.
ನಾವು ಯಾವುದೇ ಒಂದು ಕವರ್ ಒಳಗೆ ಹಾಕಲಿ, ಪಾಟಲ್ಲಿ ಹಾಕಲಿ, ಎಂಥರ ಹಾಕಲಿ, ಈ ಥರ ಗಟ್ಟಿಯಾಗಿ ಒತ್ತಿದ್ರೆ ಅದು ಸರಿಯಾಗಿ ಗಟ್ಟಿಯಾಗಿ ಒತ್ತಿದ್ರೆ ಮಾತ್ರ ಬೆಳವಣಿಗೆ ಆಗೋಕ್ಕೆ ಸಾಧ್ಯ. ನೀವು ಹಾಗೆ ಹಾಕಿ ಇದು ಮಾಡಿದರೆ ಅದು ಹಾಗೆ ಹೇಳೋದಿಲ್ಲ, ಸತ್ತೇ ಹೋಗ್ತದೆ. ಕೆಲವರು ಪಾಟಿನೊಳಗೆ, ನನಗೆ ಪಾಟಿನೊಳಗೆ ಸಣ್ಣ ಸಣ್ಣ ರಂಧ್ರಗಳಿತ್ತು, ಹೋಲ್ಗಳಿತ್ತು, ನಾನು ಹಾಗೆ ಕಲ್ಲು ಹಾಕಲಿಲ್ಲ ಎಂತ ಇಲ್ಲ. ಇಲ್ಲದೆ ಅಂಥವ್ರು ಕಲ್ಲು ಹಾಕಿ ಸಣ್ಣ ಸಣ್ಣ ಹೋಲ್ ಮಾಡಿ ಬೇಸಿಗೆಗಾಲದಲ್ಲಿ ನಾ ಮತ್ತೆ ಪಾಟಿಂಗ್ ಮಾಡೋ ಸಲುವಾಗಿ ನಾ ಮಾಡ್ಕೊತಾ ಇದ್ದೆ. ಇದನ್ನೆಲ್ಲ ನೆರಳಿ ಗಿಡಕ್ಕಾಗಿ ಹಿಂಗೆ ಮಾಡ್ಕೊಂಡಿದ್ದೆ. ಅಷ್ಟೆಲ್ಲ ಮಳೆ ಜಾಸ್ತಿ ಇರುವಾಗ ಮಾತ್ರ ಈ ಥರ ಗಿಡಗಳನ್ನ ನಾವೇನು ಕಲ್ಲಿಗಿಲ್ಲ ಏನೂ ಹಾಕಿಲ್ಲ. ಹಾಗೆ ಜಾಸ್ತಿ ಮಳೆ ಇದ್ದ ಹೊತ್ತಿನಾಗ ಇವನ್ನೆಲ್ಲ ಹೊರಗಿಟ್ರೆ ಏನಾಗ್ತದೆ ಅಂದರೆ ಬೇಗ ಕೊಳಿತಾ ಬರ್ತದೆ. ನಾನು ಆದಷ್ಟು ಇದನ್ನೆಲ್ಲ ಮಳೆ ಜಾಸ್ತಿ ಇರೋ ಸಲುವಾಗಿ ಅಲ್ಲೆಲ್ಲ ಹೊರಗಿಡಕ್ಕೆ ಹೋಗೋದಿಲ್ಲ. ನೋಡಿ ನಾವು ಹ್ಯಾಂಗೆ ಹಾಕಿದ್ದೆ ಎಲ್ಲ ಅಕ್ಕಿ ಚೀಲಗಳು ಎಲ್ಲ, ಹಿಟ್ಟಿನ ಚೀಲಗಳೆಲ್ಲ ಇರ್ತಲ್ಲ, ಅವ್ರಾಗ ಹಿಂಗೆ ಮಣ್ಣೆಲ್ಲ ತುಂಬಿಸ್ಕೊಂಡು ಹಾಕಂದೆ. ಮತ್ತು ಈ ನೀರು ಸೊನೆ ನೋಡಿ, ಈ ಗಿಡಗಳಿಗೆ ಆದಷ್ಟು ಮೇಲಿಂದ ನೀರು ಹಾಕಿದ್ರೇ ಚೆನ್ನಾಗಿ ಬೆಳವಣಿಗೆ ಆಗ್ತವೆ. ಆದಷ್ಟು ಗಿಡಗಳಿಗೆ ಮಣ್ಣು ಹಾಕುವಂಥವ್ರು ಅಂಟು ಮಣ್ಣಿಗೆ ಮರಳು ಮಾತ್ರ ಮಿಕ್ಸ್ ಮಾಡಿ, ಉದುರು ಮಣ್ಣುಗಳಿಗೆ ಅಡಿಕೆ ಸಿಪ್ಪೆ ಅಥವಾ ಕೋಕೋಪೀಟು ಮರಳು ಮಿಕ್ಸ್ ಮಾಡಿ ಹಾಕಿ ಬೆಳೀರಿ, ಚೆನ್ನಾಗಿ ಬೆಳವಣಿಗೆ ಆಗ್ತದೆ. ನನ್ನ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ನೋಡಿ, ಒಂದು ಕಾಮೆಂಟ್ ಮೂಲಕ ಉತ್ತರ ಕೊಡಿ.